ಹೆಲೋ ಎವ್ರಿವನ್. ಇವತ್ತು ನಾನು ಕಾಲಿಫ್ಲವರಿಂದ ಗೋಬಿ ಮಂಚೂರಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ಮನೇಲಿ ಮಕ್ಳಿಗೆ ಬೇಕಾದಾಗೆಲ್ಲ. ಈ ಸ್ಯಾಟರ್ಡೇ ಸಂಡೇಸ್ ಎಲ್ಲ ಮಾಡಿಬಿಡ್ತೀನಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಕಾಲಿಫ್ಲವರ್ನ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಅದನ್ನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು 1/4 ಗಂಟೆ ಅದನ್ನು ನೀರಲ್ಲಿ ಹಾಕಿ ನೆನೆಸಿಡ್ತೀನಿ. ಆಮೇಲೆ ಅದನ್ನ ನೀಟಾಗಿ ನೀರು ಚೆಲ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಈಗ ನಾವು ಕೋಟಿಂಗಿಗೆ ಇಲ್ಲಿ 1 ಕಪ್ ಮೈದಾ, 1 ಕಪ್ ಕಾರ್ನ್ಫ್ಲೋರು, ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ನೀರು ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಕಲಿಸ್ಕೊಬೇಕು. ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಇದನ್ನು ಅಲ್ಲಿ ಕಾಲಿಫ್ಲವರೆಲ್ಲ ಇನ್ನೊಂದು ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಹಿಟ್ಟಲ್ಲಿ ಕೋಟಿಂಗ್ ಮಾಡಿಬಿಟ್ಟು ಒಂದೊಂದೇ ಬಿಟ್ಕೊಂಡ್ರೆ ಆಯಿತು. ಎಣ್ಣೆಯಲ್ಲಿ ಕರ್ಕೋಬೇಕು. ನಾವು ಒಂದೊಂದೇ ಬಿಟ್ಟು ಅದು ಸಹ ಎಲ್ಲ ಮತ್ತೆ ಅಂಟ್ಕೊಳ್ಳುತ್ತೆ. ಅದು ಆಮೇಲೆ ನಾವು ನೀಟಾಗಿ ಮಾಡ್ಕೋಬೋದು, ಸಪ್ರೇಷನ್ ಮಾಡ್ಕೋಬೋದು. ಇಟ್ಕೊಂಡು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಬೇಕು. ತುಂಬ ಈಸಿ, ಬೇಗ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಹೊರಗಡೆದೆಲ್ಲ ಕಲ್ಲರು ಅದು ಇದೆಲ್ಲ ಭಯ ಇರಲ್ಲ. ಯಾವ ಸಾಸ್ ಹಾಕ್ತಾರೋ, ಯಾವ ಆಯಿಲ್ ಇರುತ್ತೋ, ಕಲರ್ಸ್ ಎಲ್ಲ ಹಾಕ್ತಾರೆ. ತಿಂದಾದ್ಮೇಲೆ ಭಯ ಸ್ಟಾರ್ಟ್ ಆಗುತ್ತೆ ಮಕ್ಕಳು. ಸೊ ಇದು ಮಾಡಿದಾಗ ಒಂದು ಫುಲ್ ಕಾಲಿಫ್ಲವರ್ ತೊಗೊಂಡ್ಬಿಟ್ರೆ ಎಷ್ಟೊಂದು ಆಗಿಬಿಡುತ್ತೆ. ಎಷ್ಟು ಬೇಕಾದರೂ ತಿನ್ಕೋಬೋದು ಮಕ್ಕಳು. ಸೊ ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿ ಕೂಡ ಮಾಡೋದು. ನನಗೆ ಗೋಲ್ಡನ್ ಬ್ರೌನ್ ಆಯಿತು, ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಂಟ್ಕೊಂಡಿರೋದನ್ನೆಲ್ಲ ನಾವು ಬೇರೆ ಮಾಡ್ಕೋಬೋದು. ಈಗ ಒಂದು ಪ್ಯಾನಿಗೆ 1-2 ಸ್ಪೂನ್ ಆಯಿಲು, ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ಸಣ್ಣಕ್ಕೆ ಶುಂಠಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೋಬೇಕು. ಇದೇ ಚೆನ್ನಾಗಿ ಫ್ಲೇವರ್ ಕೊಡೋದು. ಇದಕ್ಕೆ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕಷ್ಟೆ. ಇದು ಅಷ್ಟೇ, ಸ್ವಲ್ಪ ಬ್ರೌನ್ ಆಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ ನಾನು ಒಂದು ಈರುಳ್ಳಿನ ಒಂದು ಸ್ವಲ್ಪ ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸ್ಲೈಸಾಗಿ. ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಬೇಕು. ಇದು ಅಷ್ಟೇ ಸ್ವಲ್ಪ ದೊಡ್ಡ ಉರಿಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಂಚಿಯಾಗಿರಬೇಕು, ಚೆನ್ನಾಗಿರುತ್ತೆ. ಇದೊಂಚೂರು ಬ್ರೌನ್ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್ಮು, ನಾನು 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಇಷ್ಟಪಡ್ತಾರೆ. ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1-2 ಕ್ಯಾಪ್ಸಿಕಮ್ನ ಅದನ್ನು ಸ್ವಲ್ಪ ತೆಳುವಾಗಿ ಹೆಚ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು, ಆವಾಗ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟ್ ಆಗೋಲ್ಲ. ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಸಾಸಸ್ ಹಾಕ್ಕೋಬೇಕಾಗತ್ತೆ. ನಾನು ಫಸ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ, ಆಮೇಲೆ ಸೋಯಾ ಸಾಸ್ ಹಾಕ್ಕೋತೀನಿ, ಆಮೇಲೆ ರೆಡ್ ಚಿಲ್ಲಿ ಸಾಸ್ ಸಹ ಹಾಕ್ಕೋತಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಜಾಸ್ತಿ ಖಾರ ಬೇಕು ಅಂದರೂ ಹಾಕ್ಕೋಬೋದು. ನಾನೆಲ್ಲ ಮೀಡಿಯಮಾಗಿ ಹಾಕಿದ್ದೀನಿ, ಮೀಡಿಯಮ್ ಖಾರ ಇರಲಿ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ನೂ ಹಾಕ್ಕೋತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳೋದ್ರಿಂದ. ಸೊ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೆಯಲ್ಲ, ಅದ್ರ ಜೊತೆಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಸಾಸನ್ನು ಒಂದು ಸ್ವಲ್ಪ ಈಗ ಸ್ವಲ್ಪ ಫ್ಲೇಮ್ನ ಸಣ್ಣ ಇಟ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಯಾ ಸಾಸಲ್ಲಿ ಉಪ್ಪಿರುತ್ತೆ, ಸೊ ಉಪ್ಪನ್ನು ಸಹ ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ತುಂಬ ಉಪ್ಪು ಅನಿಸ್ಬಿಡುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಗೋಬಿನ ಎಲ್ಲ ಅಂಟ್ಕೊಂಡಿರೋದನ್ನು ಒಂದೊಂದಾಗಿ ಬಿಡಿಸಿಟ್ಕೊಂಡ್ಬಿಡ್ಬೇಕು. ಬಿಡಿಸಿಟ್ಕೊಂಡು ಈ ಮಿಕ್ಸ್ ಆಗಿರೋದಕ್ಕೆ ಹಾಕ್ಕೊಂಡ್ರೆ ಆಯಿತು. ತಣ್ಣಗಾದರೂ ಓಕೆ, ಬಿಸಿ ಇದ್ದರೂ ಓಕೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ನೀಟಾಗಿ ಹಾಕ್ಕೊಂಡು ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಇಂಪಾರ್ಟೆಂಟು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಬೇಕಾದರೂ ಹಾಕ್ಕೊಂಬಿಡ್ಬೇಕು, ಇಲ್ಲಾಂದರೆ ಕೆಚಪ್ಪು ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ ಬೇಕಂದ್ರೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ ಟೊಮೆಟೊ ಕೆಚಪ್ನ, ನಮ್ಮ ಮಕ್ಕಳು ಇಷ್ಟಪಡ್ತಾರೆ. ಸೊ ಚೆನ್ನಾಗಾಗುತ್ತೆ. ಕೆಚಪ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೂ ಹೆಲ್ತಿಯಾಗಿ ಇರುತ್ತೆ. ಅವ್ರು ಎಷ್ಟು ತಿಂದರೂ ನಮಗೂ ಏನು ಹೆದರಿಕೆ ಆಗೋಲ್ಲ.
ಅಯ್ಯೋ ಅಷ್ಟು ತಿಂದರು ಇಷ್ಟು ತಿಂದರು ಅಂತ ಪಟ ಪಟ ಖಾಲಿ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಮಾಡಿಡ್ತೀನಿ ಒಂದಿನ ತಿನ್ಕೊಳ್ಳಿ ಅಂತ, ಟೈಮ್ ಸಿಕ್ಕಾಗೆಲ್ಲ ಮಾಡಿಕೊಟ್ಬಿಡ್ತೀನಿ. ಸೊ ಇದರಿಂದ ಅವ್ರು ಹೊರಗಡೆ ಗೋಬಿ ಮಂಚೂರಿಯನ್ ಕೇಳಲ್ಲ, ಇದೇ ಚೆನ್ನಾಗಿರುತ್ತೆ ಇದೇ ಮಾಡಮ್ಮ ಅಂತಿರ್ತಾರೆ. ಸೊ ಈಗ ಕಾಲಿಫ್ಲವರ್ ವಿಂಟರಲ್ಲೆಲ್ಲ ಕಾಲಿಫ್ಲವರ್ ಸೀಸನ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಅದೇ ಥರ ಅದ್ರದ್ದು ಕಾಲಿಫ್ಲವರ್ ಫ್ರೈ ಸಹ ಮಾಡ್ತೀನಿ ನಾನು. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಅದು ಸಹ ಇದಕ್ಕಿಂತ ಈಸಿ, ತುಂಬ ಚೆನ್ನಾಗಿರುತ್ತೆ. ಬಾಯ್.